ಗ್ಯಾರಂಟಿ ಕಾರ್ಡ್ಗಳ ವಿತರಣಾ ಕಚೇರಿಯನ್ನು ಇವತ್ತು ನಮ್ಮ ತಾಲೂಕಿನಲ್ಲಿ ತಾಲೂಕ್ ಪಂಚಾಯಿತಿ ಒಂದು ಇದರಲ್ಲಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು. ಇದರ ಉದ್ದೇಶ ಸರ್ಕಾರ ಪ್ರತಿ ತಾಲೂಕಿನಲ್ಲೂ ಸಹ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಒಂದು ಕಚೇರಿಯನ್ನು ತೆರಬೇಕು, ಜಿಲ್ಲಾ ಮಟ್ಟದಲ್ಲಿ ಒಂದು ಗ್ಯಾರಂಟಿ ಅನುಷ್ಠಾನಗಳ ಕಚೇರಿಯನ್ನು ತೆರಬೇಕು ಮತ್ತು ರಾಜ್ಯ ಮಟ್ಟದಲ್ಲೂ ಸಹ ರಾಜ್ಯದ ಒಂದು ಅಧ್ಯಕ್ಷರು ಸಹ ಇದ್ದಾರೆ. ಇದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ಮತ್ತು ಎಲ್ಲ ಪಕ್ಷದ ಸಾರ್ವಜನಿಕರಿಗೂ ಬಡವರಿಗೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥ ಈ ಒಂದು ಯೋಜನೆ ಏನು ಚುನಾವಣೆ ಪೂರ್ವ 2023ರಲ್ಲಿ ನಮ್ಮ ಕೇಂದ್ರದ ನಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಖರ್ಗೆ ಆಗಿರ್ಬೋದು, ಅವರ ಮುಖಂಡತ್ವದಲ್ಲಿ ಮತ್ತು ನಮ್ಮ ಜಿಲ್ಲಾ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ತಾಲೂಕಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ತಾಲೂಕಿನಲ್ಲಿ ಚುನಾವಣೆ ಪೂರ್ವ ನಾವು ಚುನಾವಣೆ ಆದಮೇಲೆ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೇವೆ ಅಂತಕ್ಕಂಥ ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದರು. ಅದೇ ರೀತಿಯಾಗಿ ಚುನಾವಣೆ ಆದಮೇಲೆ ಭರ್ಜರಿ ಬಹುಮತದಿಂದ ನಮ್ಮ ರಾಜ್ಯದಲ್ಲಿ 135 ಸ್ಥಾನಗಳನ್ನು ಏನು ಗೆದ್ದಿದ್ವಿ. ತದನಂತರ ಏನು ಕಾಂಗ್ರೆಸ್ ಸರ್ಕಾರ ಏನು ಮಾತು ಕೊಟ್ಟಿತ್ತು ನುಡಿದಂತೆ ನಡ್ಕೊಂಡು ಒಂದೇ ತಿಂಗಳಲ್ಲಿ ಈ ರಾಜ್ಯದಲ್ಲಿ ಯೋಜನೆಗಳನ್ನು ಅನುಷ್ಠಾನ ಮಾಡಿ ಇಡೀ ರಾಜ್ಯದ ಬಡ ಜನತೆಗೆ, ಅದು ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡ ಆಗಿರ್ಬೋದು, ಹಿಂದುಳಿದ ವರ್ಗ ಆಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ದೀನದಲಿತರಾಗಿರ್ಬೋದು, ಕಡುಬಡವರಾಗಿರ್ಬೋದು, ಎಲ್ಲ ವರ್ಗದ ಜನರು ಸಹ ಇವತ್ತು ತಮ್ಮ ಕುಟುಂಬ ಪೋಷಣೆಯನ್ನು ನಿರ್ವಹಿಸಲು ಇದೊಂದು ಯೋಜನೆ ಬಹಳ ಅನುಕೂಲಕರವಾಗಿದೆ. ಮತ್ತು ಇವತ್ತು ಏನು ಈ ಒಂದು ಗ್ಯಾರಂಟಿ ಕಾರ್ಡ್ಗಳ ಮುಖಾಂತರ ಇವತ್ತು ಒಂದು ಬಡ ಕುಟುಂಬದಲ್ಲಿ 4,000 ರಿಂದ 5,000 ರೂಪಾಯಿ ಒಂದು ಕುಟುಂಬಕ್ಕೆ ಬರ್ತಾ ಇದೆ. ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ಕುಟುಂಬ ಪೋಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ಯಾವುದೇ ರೀತಿಯಾದ ಕಷ್ಟ ಇಲ್ಲ. ಇವತ್ತು ಯೋಜನೆಗಳಿಂದ ಇವತ್ತು ಬಡವರಿಗೆ ಎಲ್ಲರಿಗೂ ಸಹ ಇವತ್ತು ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಾ ಇದ್ದು, ಈ ಒಂದು ಯೋಜನೆಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ರಾಜ್ಯಗಳು ಸಹ ಇವತ್ತು ಅನುಷ್ಠಾನ ಆಗಿ ಇವತ್ತು ತೆಲಂಗಾಣದಲ್ಲೂ ಸಹ ಬಹಳ ಅಭೂತಪೂರ್ವವಾದ ಜಯವನ್ನು ನಾವು ತಂದುಕೊಟ್ಟಿದ್ದೇವೆ. ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಈ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ನಡೀತಾ ಇದೆ. ಇವತ್ತು ತಾವೆಲ್ಲ ನೋಡಿರಬಹುದು ಟಿವಿ ಮಾಧ್ಯಮಗಳಲ್ಲಿ ಏನು ಈ ಅನುಷ್ಠಾನ ಯೋಜನೆಗಳಿಂದ ಗೃಹಲಕ್ಷ್ಮಿಯಲ್ಲಿ ಬಂದಿರತಕ್ಕಂಥ ಹಣವನ್ನ ಮೊನ್ನೆ ಒಂದು ತಿಂಗಳಿಂದ ನಾನು ನೋಡಿದೆ. ಅತ್ತ ಸೊಸೆಯರು ಆ ಹಣವನ್ನು ಕೂಡಿಕ್ಕೆ ಇವತ್ತು ಒಂದು ಕೊಳವೆ ಬಾವಿಯನ್ನು ಕೊರೆಸಿ ಇವತ್ತು ಆ ಕೊಳವೆ ಬಾವಿಯಲ್ಲಿ ನೀರು ಬಂದು ಇವತ್ತು ಅವರು ಏನು ಸ್ವಾವಲಂಬಿಗಳಾಗಿ ಬದುಕಲು ಒಂದು ಅವಕಾಶವನ್ನ ಒಂದು ಕೊಳವೆ ಬಾವಿ ಮಾಡ್ಕೊಳ್ತಾರೆ. ಅದೇ ರೀತಿ ಇವತ್ತು ಹೆಣ್ಮಕ್ಳು ಏನು ಗುಡಿ ಕೈಗಾರಿಕೆಗಳನ್ನ ಈ ಒಂದು ಹಣದಿಂದ ಸ್ಥಾಪನೆ ಮಾಡಿ ಇವತ್ತು ಅನೇಕ ಹೆಣ್ಮಕ್ಳು ಇವತ್ತು ಸಮಾಜದ ಮುಖ್ಯವಾಹಿನಿ ಬರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ತಾವೆಲ್ಲ ನೋಡಿರ್ಬೋದು ಈ ಒಂದು ಹಣದಿಂದ ಇವತ್ತು ಹೆಣ್ಮಕ್ಳು ಇವತ್ತು ಪ್ರಾವಿಷನ್ ಸ್ಟೋರ್ ಸ್ಥಾಪನೆ ಮಾಡಿದ್ದಾರೆ, ಬ್ಯಾಂಗಲ್ ಸ್ಟೋರ್ ಸ್ಥಾಪನೆ ಮಾಡಿದ್ದಾರೆ, ಏನೋ ಬೇರೆ ಬೇರೆ ರೀತಿಯಾದಂಥ ಒಂದು ವ್ಯಾಪಾರ ಮಾಡ್ತಕ್ಕಂಥ ವಹಿವಾಟು ಮಾಡ್ತಕ್ಕಂಥ ಅನೇಕ ಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಬಡ ತಾಯಂದಿರು ಇವತ್ತು ಆ ಹೆಣ್ಮಕ್ಳಿಗೆ ಸ್ಕೂಲ್ಗೆ ಫೀಸ್ ಕಟ್ಟಂತ ಒಂದು ಪರಿಸ್ಥಿತಿಯಲ್ಲಿಲ್ಲ. ಈ ದುಡ್ಡನ್ನು ಕೂಡಿಟ್ಟು ಇವತ್ತು ಸ್ಕೂಲಿಗೆ ಮತ್ತು ಆ ಮಕ್ಕಳಿಗೆ ಬೇಕಾದಂಥ ಪುಸ್ತಕ ಬಟ್ಟೆ ಎಲ್ಲ ಖರೀದಿ ಮಾಡುವಂಥ ಒಂದು ಪರಿಸ್ಥಿತಿ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಅನುಕೂಲ ಆಗ್ತಾ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಆರ್ಥಿಕವಾಗಿ ಬಡ ಕುಟುಂಬಗಳು ಮುನ್ನಡೆಯಬೇಕಾದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅಂತ ನಾವು ಹೇಳ್ಬೋದು. ಎದೆ ತಟ್ಕೊಂಡು ನಾವು ಈ ತರ ಕಾಂಗ್ರೆಸ್ ಪಕ್ಷ ಇವತ್ತು ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ಪ್ರತಿ ಮನೆಗೂ ಹೇಳ್ಬೋದು. ಇವತ್ತು ಏನು ನಮ್ಮ ತಾಲೂಕಿನಲ್ಲಿ ಈ ಒಂದು ಕಮಿಟಿ ರಚನೆ ಆಗಿದೆ, ಕಮಿಟಿ ಮುಖಾಂತರ ತಾವು ಅಧ್ಯಕ್ಷರು ಮತ್ತು ಸದಸ್ಯರು ಏನಿದ್ದೀರಾ ತಾವು ಪ್ರತಿ ಹಳ್ಳಿಗೆ ಹೋಗಿ ನಮ್ಮ ಮುನ್ನಣ್ಣಪ್ಪನ ಆವಾಗಲೇ ಹೇಳಿದ್ರು ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಏನೇನು ನ್ಯೂನತೆಗಳಿರುತ್ತೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ತಾವು ತಾಲೂಕಿನ ಜನತೆ ಇಲ್ಲಿ ಬಂದು ಸಂಪರ್ಕ ಮಾಡಿ ಆಯಾ ಹೋಬಳಿಯಲ್ಲಿ ಇಬ್ಬರು ಸದಸ್ಯರಿರ್ತಾರೆ ಮತ್ತು ತಾಲೂಕು ಅಧ್ಯಕ್ಷರಿರ್ತಾರೆ. ತಾವು ನಮ್ಮ ಏನು ಮುಖಂಡರು ಕಾರ್ಯಕರ್ತರು ಏನಿದೆ ಅಲ್ಲಿ ಏನಾದರೂ ಆ ಒಂದು ಯೋಜನೆಗಳಲ್ಲಿ ವ್ಯತ್ಯಾಸ ಕಂಡು ಬಂದರೆ ಇಲ್ಲಿ ಬಂದು ಅಧ್ಯಕ್ಷತೆ ಮತ್ತು ಸದಸ್ಯರ ಹತ್ರ ಹೇಳಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಸಹಕಾರ ನೀಡಬೇಕು. ಗ್ಯಾರಂಟಿ ಯೋಜನೆಗಳು ಏನಾದರೂ ಲೋಪದೋಷಗಳಿದ್ರೆ
ಇಲ್ಲಿನ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರು ಏನು ತಾಲೂಕಿನಲ್ಲಿದ್ದಾರೆ ಎಲ್ಲರನ್ನು ಸಂಪರ್ಕ ಮಾಡಿ ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಬಲಿಷ್ಠ ಮಾಡಬೇಕು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಆಗಬೇಕು. ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಬೇಕಾದ್ರೆ ಗ್ಯಾರಂಟಿ ಯೋಜನೆಗಳನ್ನು ಮತ್ತು ನಮ್ಮ ಸರ್ಕಾರದಿಂದ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವಗಳು ನಮ್ಮ ತಾಲೂಕಿನ ಶಾಸಕರು ಸುಧಾಕರ್ ರೆಡ್ಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಅನೇಕ ಕೋಟ್ಯಾಂತರ ರೂಪಾಯಿ ಯೋಜನೆಗಳು ಈ ತಾಲೂಕಿನ ಅಭಿವೃದ್ಧಿ ಯೋಜನೆಗಳು ನಡೀತಾ ಇದ್ದಾರೆ. ಅದರ ಜೊತೆಗೆ ನಾವೆಲ್ಲ ಕಾರ್ಯಕರ್ತರು, ಮುಖಂಡರು, ಸಮಿತಿಯವರು ನಾವೆಲ್ಲ ಸೇರಿ ಈ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ನಮ್ಮ ಪಕ್ಷವನ್ನು ಇನ್ನೂ ಬಲಿಷ್ಠವಾಗಿ ಮಾಡಿ ಈ ಬಡಬಗ್ಗರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಲಿಕ್ಕೆ ನಾವೆಲ್ಲ ಸೇರಿ ಮತ್ತು ಕಮಿಟಿಯವರು ಈ ಒಂದು ಯೋಜನೆಗಳ ಅನುಷ್ಠಾನ ತರಕ್ಕೆ ಎಲ್ಲರೂ ಸಹ ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ. ಈ ಯೋಜನೆಗಳ ಅನುಷ್ಠಾನ ತರೋಣ. ನಮ್ಮ ಸಚಿವರ ಸೂಚನೆ ಮಾರ್ಗದರ್ಶನ ತಗೊಂಡು ಈ ಒಂದು ತಾಲೂಕಿನ ಹೆಚ್ಚಿನ ರೀತಿಯಲ್ಲಿ ಯೋಜನೆಗಳ ಅನುಷ್ಠಾನ ತರಬೇಕಂತ ನಾನು ಎಲ್ಲರಲ್ಲಿ ತಾಲೂಕಿನ ಒಂದು ನಮ್ಮ ಕಾರ್ಯಕರ್ತರ ಮುಖಂಡರನ್ನು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ.